ನಮಸ್ಕಾರ ಸ್ನೇಹಿತರೆ, ಇವತ್ತು ನಾಟಿ ಸ್ಟೈಲ್ ಮಟನ್ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀವಿ. ಇಲ್ಲಿ 1.5 kg ಮಟನ್ ಇದೆ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ತೋರಿಸ್ತೀನಿ. ಕಾಯಿ ತುರಿ, ಒಂದು ಅರ್ಧ ಬಟ್ಲಷ್ಟು ಕಾಯಿ ತುರಿ, ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಒಂದು ಟೊಮೊಟೊ, ಒಂದು ಇಡೀ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಒಂದು 2 ರಿಂದ 3 ಹಸಿಮೆಣಸಿನ್ಕಾಯಿ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಮತ್ತು ಒಂದು ಈರುಳ್ಳಿ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಮತ್ತು ಇದು ಒಂದು ಇಂಚಷ್ಟು ಚಕ್ಕೆ, ಒಂದು 4 ಲವಂಗ ಇಟ್ಕೊಂಡಿದ್ದೀನಿ. ಇದನ್ನು ರುಬ್ಬಬೇಕು. ನುಣ್ಣಗೆ ರುಬ್ಕೊಂಡು ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದೇ ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ. ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಈರುಳ್ಳಿ ಎಣ್ಣೆಯಲ್ಲಿ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ಈಗ ತೊಳೆದ ಇಟ್ಕೊಂಡಿರೋಂಥ ಮಟನ್ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ. ಎರಡು ಸ್ಪೂನು ಧನಿಯಾ ಪುಡಿ, ಹಾಗೆ 1.5 ಸ್ಪೂನು ಅಚ್ಚ ಖಾರದ ಪುಡಿ. ಖಾರ ಜಾಸ್ತಿ ಬೇಕಾದರೆ 2 ಸ್ಪೂನ್ ಬೇಕಾದ್ರೂ ಹಾಕ್ಕೊಬೋದು. ನಮಗೆ ಇಷ್ಟು ಖಾರ ಸಾಕು, ನಾನು ಅದಕ್ಕೆ ಇಷ್ಟು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಮಸಾಲ ಹಾಕಿ ಕುದಿಸ್ತೀನಿ. ಆಗಲೇ ತೋರಿಸಿದಂಥ ಮಸಾಲೆನ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆವಾಗಲೇ ಮಟನ್ ಬೇಯಕ್ಕೆ ಇಟ್ಟಿದ್ದೆ, ಉಪ್ಪು ಖಾರ ಎಲ್ಲ ಇಡ್ಲಿ ಅಂತ. ಇವಾಗ ಅದನ್ನೇ ಮಸಾಲ, ರುಬ್ಬಿರೋ ಮಸಾಲ ಅಂತ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ರುಬ್ಕೊಂಡಿರೋಂಥ ಜಾರು ಮಿಕ್ಸಿಗೇನೆ ಸ್ವಲ್ಪ ನೀರು ಹಾಕಿ ರುಚಿಗೆ ಆಗಲೇ ಉಪ್ಪು ಹಾಕಿದ್ದೀನಿ. ಬೇಕು ಅಂದರೆ ನೋಡಿ ಆ್ಯಡ್ ಮಾಡಿಕೊಂಡು ಒಂದು 4 ರಿಂದ 5 ವಿಷಲ್ ಕೂಗಿಸ್ತೀವಿ. ಫ್ರೆಂಡ್ಸ್, ಈಗ ಆಗಿದೆ. ರುಚಿಯಾದ ನಾಟಿ ಸ್ಟೈಲ್ ಮಟನ್ ಸಾಂಬಾರು ರೆಡಿಯಾಗಿದೆ. ನಾನು ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತೀನಿ. ಪರ್ಫೆಕ್ಟ್ ಆದ ಮಟನ್ ಸಾಂಬಾರು ಮುದ್ದೆ ರೆಡಿಯಾಗಿದೆ. ನಾಟಿ ಸ್ಟೈಲ್ ಮಟನ್ ಸಾಂಬಾರು ನೋಡಿ, ಚೆನ್ನಾಗಿ ಬೆಂದಿದೆ. ಸೂಪರ್ ಆಗಿದೆ.